ಕಿಚ್ಚ ಸುದೀಪ್ಗೆ ಟಕ್ಕರನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಇಲ್ಲದೆ ಇರುವಾಗ ಕೆಲವೊಬ್ಬರು ಮಾತನಾಡ್ತಿದ್ದಾರೆ. ದರ್ಶನ್ ಫ್ಯಾನ್ಸ್ ಬಗ್ಗೆ ಏನೇನೋ ಹೇಳಿಕೆ ಕೊಡ್ತಿದ್ದಾರೆ. ದರ್ಶನ್ ಇರುವಾಗ ಯಾರು ಎಲ್ಲಿ ಮಾಯ ಆಗಿರ್ತಾರೋ ಗೊತ್ತಿಲ್ಲ. ಕಿಚ್ಚ ಸುದೀಪ್ಗೆ ಹೇಳಿಕೆಯ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವರ ಬೆಂಕಿ ಮಾತಿಗೆ ಶಭಾಷ್ ಅಂತ ಹೇಳಿ ದರ್ಶನ್ ಆಪ್ತ ಧನ್ವೀರ್ ಕಾಡಿನಲ್ಲಿ ಸಿಂಹನೇ ರಾಜ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ದರ್ಶನ್ ಅವರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಕೆಲವೊಂದು ವ್ಯಕ್ತಿಗಳು ಒಂದು ಕಡೆ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರಿ, ಮತ್ತೊಂದು ಕಡೆ ಈ ಹೇಳಿಕೆಗೆ ಧನ್ವೀರ್ ಕೂಡ ಧ್ವನಿಗೂಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಈ ಮಾತನ್ನ ಮೆಚ್ಚಿ ಬರಹವನ್ನು ಕೂಡ ಬರೆದುಕೊಂಡಿದ್ದಾರೆ. ಈ ಮೂಲಕ ಇಬ್ಬರು ನಟರ ನಡುವಿನ ಸ್ಟಾರ್ ವಾರ್ ಜೋರಾಗ್ತಾ ಇದೆ. ಮತ್ತೊಂದು ಕಡೆ ಫ್ಯಾನ್ಸ್ಗಳ ಕಿತ್ತಾಟ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಡೆವಿಲ್ ಪ್ರದರ್ಶನ ಕಾಣ್ತಾ ಇದೆ, ಮಾರ್ಕ್ 25ಕ್ಕೆ ಬರ್ತಾ ಇದೆ. ಇದರ ನಡುವೆ 45 ಕೂಡ ರಿಲೀಸ್ ಆಗ್ತಾ ಇದೆ. ಮತ್ತಷ್ಟು ಕ್ಲಾಶ್ ಆಗುವ, ಈ ಅಭಿಮಾನಿಗಳ ಯುದ್ಧ ಜೋರಾಗುವ ಎಲ್ಲ ಸಾಧ್ಯತೆಯೂ ಕೂಡ ಎದ್ದು ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಧನು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ನಿಜಕ್ಕೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂಥೇಳಿ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಬೇಕಾದವರು, ಅಭಿಮಾನಿಗಳಿಗೆ ಬುದ್ಧಿಮಾತು ಹೇಳಬೇಕಾದಂತಹ ನಟರುಗಳೇ ಈ ರೀತಿ ಮುನ್ನೆಲೆಗೆ ಬಂದು ಯುದ್ಧ ಈ ರೀತಿಯ ಮಾತುಗಳನ್ನು ಆಡಿದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ ಅಂಥೇಳಿ ಎಲ್ಲಿಗೆ ಹೋಗಿ ನಿಲ್ಲಬಹುದು ಎಲ್ಲ ಬೆಳವಣಿಗೆಗಳು ಅಂತ ಧನು? ಎಸ್ ಪ್ರೇಮ್, ಈಗ ನಟ ಸುದೀಪ್ ಅವರು ಏನು ಹುಬ್ಬಳ್ಳಿಯಲ್ಲಿ ಮಾತಾಡಿದಂತ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಮತ್ತು ನೇರವಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಕೆಣಕುವಂತ ರೀತಿಯಲ್ಲಿ ಆ ಮಾತುಗಳು ದರ್ಶನ್ ಅವರ ಅಭಿಮಾನಿಗಳನ್ನ ತಿವಿದಿದ್ವು. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯ ಆಕ್ರೋಶದ ಬುಗ್ಲೆದ್ದಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ನಿನ್ನೆ ಏನು ದರ್ಶನ್ ಅವರ ಪತ್ನಿ ಡೆವಿಲ್ ಸಿನಿಮಾದ ಒಂದು ವಿಜಯ ಯಾತ್ರೆ ಹೋದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸುದೀಪ್ ಅವರಿಗೆ ಒಂದು ಟಕ್ಕರನ್ನ ಕೊಟ್ಟಿದ್ರು. ಏನಂದ್ರೆ ದರ್ಶನ್ ಅವ್ರು ಇದ್ದಂತ ಸಂದರ್ಭದಲ್ಲಿ ಅವರು ಎಲ್ಲಿ ಮಾಯ ಆಗಿ ಹೋಗ್ತಾರೋ ಅಥವಾ ಬೆಂಗಳೂರಲ್ಲೇ ಕಾಣಿಸ್ಕೊಳ್ಳಲ್ಲ ಅಂತವ್ರು ಈಗ ದರ್ಶನ್ ಅವ್ರು ಇಲ್ಲದೆ ಇರತಕ್ಕಂತ ಈ ಸಂದರ್ಭದಲ್ಲಿ ಏನೇನೋ ಮಾತಾಡ್ತಾರೆ, ಎಲ್ಲಾ ಕಡೆ ಹೋಗಿ ಮಾತಾಡ್ತಾರೆ, ವೇದಿಕೆ ಮೇಲೆ ಮಾತಾಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಸೊ ಈಗ ಅದಕ್ಕೆ ಪುಷ್ಟಿ ಅನ್ನೋಂತೆ ಈಗಾಗ್ಲೇ ದರ್ಶನ್ ಅವರ ಅಭಿಮಾನಿಗಳು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಫೇಕ್ ಫೇಸ್ಗಳು ಕೂಡ ಹುಟ್ಕೊಳ್ಳೋಕೆ ಕಾರಣ ಆಗುತ್ತೆ. ಯಾಕಂದ್ರೆ ಈ ಒಂದು ಸಂದರ್ಭವನ್ನೇ ಕಾಯ್ತಾ ಇರ್ತಕ್ಕಂತ ಕೆಲವೊಂದಿಷ್ಟು ಕಿಡಿಗೇಡಿಗಳು ಅದನ್ನ ಎನ್ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಯಾಕಂದ್ರೆ ಫ್ಯಾನ್ ಫೇಸ್ಗಳು ಅದಕ್ಕೆ ಅಫಿಷಿಯಲ್ ಆಗಿ ಏನು ಇದು ಇರಲ್ಲ. ಹಾಗಾಗಿ ಸೊ ಒಂದಿಷ್ಟು ಫೇಕ್ ಪೇಜ್ ಗಳನ್ನ ಕ್ರಿಯೇಟ್ ಮಾಡಿ ಮತ್ತಷ್ಟು ಇದಕ್ಕೆ ಏನು ಈಗ ಏನು ಉರಿತಾ ಇರ್ತಕ್ಕಂಥ ಬೆಂಕಿಗೆ ತುಪ್ಪವನ್ನು ಸುರಿಯುವಂತ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ದರ್ಶನ್ ಅವರ ಅಭಿಮಾನಿಗಳು ಯುದ್ಧಕ್ಕೆ ನೀವು ಕರಿತಾ ಇದ್ದೀರಾ ಅಂದ್ರೆ ನಾವು ಬರ್ದೇ ಇರ್ತೀವ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಈ ವೀಕೆಂಡ್ ನಲ್ಲಿ ಅದು ಏನ್ ಅನ್ನೋದನ್ನ ತೋರಿಸ್ತೀವಿ ಅನ್ನೋ ಒಂದು ರೀತಿ ಪೋಸ್ಟ್ಗಳು ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಜೊತೆಗೆ ಒಂದು ಪಡೆ ಅಲ್ಲಿ ಕಾಯ್ತಾ ಇದೆ ಅನ್ನೋ ಒಂದು ಕಿಚ್ಚನ ಮಾತಿಗೆ ಒಂದು ಪಡೆ ಅಲ್ಲ, ಅದು ಗಜ ಪಡೆ ಅನ್ನೋ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಒಂದಿಷ್ಟು ಪೋಸ್ಟ್ಗಳು ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲೋ ಒಂದ್ ರೀತಿ ಈಗ 25ನೇ ತಾರೀಕಿಗೆ ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಏನಾದ್ರೂ ಒಂದ್ ರೀತಿಯಾದಂತ ಎಫೆಕ್ಟ್ ಆಗಬಹುದಾ ಅನ್ನೋ ಒಂದ್ ರೀತಿ ಒಂದಿಷ್ಟು ಪೋಸ್ಟ್ಗಳು ಒಂದಿಷ್ಟು ಮಾತುಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸುದೀಪ್ ಅವರು ಏನಂದ್ರೆ ಪೈರಸಿ ಆಗ್ತಾ ಇರ್ತಕ್ಕಂಥದ್ದು ಹೊರಗಡೆ ಈಗ ಸಾಕಷ್ಟು ಈಗ ಡೆವಿಲ್ಗೂ ಕೂಡ ಪೈರಸಿ ಕಾಟ ಆಗಿತ್ತು. ಸೊ ಹಾಗಾಗಿ ಆ ರೀತಿ ನಿಟ್ಟಿನಲ್ಲಿ ಕೂಡ ಸುದೀಪ್ ಅವರು ಮಾತಾಡಿರಬಹುದು ಅನ್ನೋ ಒಂದಿಷ್ಟು ಮಾತುಗಳು ಚರ್ಚೆಗೆ ಬಂದಿರತಕ್ಕಂಥ. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ.